ಆನೇಕಲ್ ತಾಲೂಕು ಬೊಮ್ಮಸಂದ್ರ ಗ್ರಾಮದಲ್ಲಿ ದಾಸ ಶ್ರೇಷ್ಠ ಕನಕ ದಾಸರ 537ನೇ ಜಯಂತಿ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ದುರ್ಗಾ ಮಾತೆ ಹಾಗೂ ಕಾಳಿ ಮಾತೆ ವೀರಗಾಸೆ ಜನರ ಗಮನ ಸೆಳೆಯಿತು. ಇನ್ನು ಕನಕದಾಸರ ಪಲ್ಲಕ್ಕಿಯನ್ನು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ಮಾಡಿ ಮೆರವಣಿಗೆ ಮೂಲಕ ವೇದಿಕೆ ಬಳಿ ಬಂದರು. ಇನ್ನು ಕಾರ್ಯಕ್ರಮದಲ್ಲಿ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಈ ಕಾರ್ಯಕ್ರಮಕ್ಕೆ ಆನೇಕಲ್ನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರು ದೀಪ ಬೆಳಗಿ ಕನಕದಾಸರ ಪ್ರತಿಮೆ ಮೇಲೆ ಪುಷ್ಪ ನಮನ ಮಾಡುವ ಮೂಲಕ ಚಾಲನೆ ನೀಡಿದರು. ಇನ್ನು ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿ ಹಾಗೂ ಅನೇಕ ಸದಸ್ಯರು ಮತ್ತು ಕನ್ನಡ ಪರ ಹೋರಾಟಗಾರರು ಹಾಗೂ ಬೊಮ್ಮಸಂದ್ರ ಗ್ರಾಮದ ಪ್ರಮುಖ ನಾಯಕರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದ ನೇತೃತ್ವವನ್ನು ಬೊಮ್ಮಸಂದ್ರ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಆರ್ ಲಿಂಗಣ್ಣನವರು ವಹಿಸಿದ್ದರು.
ಗ್ರಾಮದಲ್ಲಿ ಶ್ರೀ ಕನಕದಾಸ ಯುವಕ ಸಂಘದ ವತಿಯಿಂದ ಕನಕದ ಜಯಂತಿ ಮತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಇವತ್ತು ಅವಶ್ಯಕತೆಯೂ ಕೂಡ ಇದೆ. ಯಾಕಂದರೆ ಈಗಿನ ಪೀಳಿಗೆ ಕನಕದಾಸರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅದೇ ರೀತಿಯಾಗಿ ಬಸವಣ್ಣವರು ಮತ್ತು ವಿ ಎಮ್ ನಾಯವರು ಕೂಡ ಸಮಾಜವನ್ನು ಪರಿವರ್ತನೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದಂಥ ಮಹಾನ್ ಪುರುಷರು. ಅಂಥವರ ಒಂದು ಜಯಂತಿಗಳನ್ನು ಮಾಡೋದ್ರ ಮುಖಾಂತರ ಇಂದಿನ ಈ ಪೀಳಿಗೆಗೆ ಅವರ ಒಂದು ಆದರ್ಶಗಳನ್ನು ತೋರಿಸ್ಕೊಡ್ಬೇಕು. ಮತ್ತು ಅವರು ಈ ಆದರ್ಶಗಳನ್ನು ಅವರ ಆದರ್ಶಗಳನ್ನು ಕೊಟ್ಟು ಈ ಜನಸಾಮಾನ್ಯರು ಕೂಡ ಈಗಿನ ಪೀಳಿಗೆಯನ್ನು ಕೂಡ ಅವರು ಕೊಟ್ಟಂಥ ಒಂದು ದಾರಿಯನ್ನು ನಡೆಯುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರನೇ ಈ ಕಾರ್ಯಕ್ರಮಗಳು ಮಾಡೋದು. ಕನ್ನಡ ರಾಜ್ಯೋತ್ಸವ ಇರ್ಬೋದು ಮತ್ತು ಈ ಜಯಂತಿ ಇರ್ಬೋದು, ಎಲ್ಲನೂ ಕೂಡ ಅವರನ್ನು ನೆನೆಸಿ ಮುಂದಿನ ಪೀಳಿಗೆಗೆ ಅವರು ಮಾಡಿರ್ತಕ್ಕಂಥ ಕಾರ್ಯವನ್ನು ತಿಳಿಸುವಂಥ ಕೆಲಸನೇ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಇಂಥ ಒಂದು ಕೆಲಸವನ್ನು ನಮ್ಮ ಎಲ್ಲರೂ ಕೂಡ ಆಗಬೇಕು. ಈ ಒಂದು ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ನಾವು ಸೇರಿ ಮಾಡಬೇಕು. ಕನಕದಾಸರ ಜಯಂತ್ಯೋತ್ಸವ ಮತ್ತು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಹಮ್ಮಿಕೊಂಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಶಾಸಕರು ಬಂದು ಮತ್ತು ಎಲ್ಲ ನಮ್ಮ ಕುರುಬರ ಸಂಘದ ಎಲ್ಲ ಪದಾಧಿಕಾರಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಗ್ರಾಮದ ಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಗ್ರಾಮದ ಜನತೆಗೆ ತುಂಬದ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಏನು ನಮ್ಮ ಕನಕದಾಸರು ಏನಿದ್ದಾರೆ ಅವ್ರದ್ದು ಇತಿಹಾಸ ನಾವು ಮೆಲ್ಕಾಗ್ತಾ ಹೋದರೆ ಅದಕ್ಕೆ ಗಂಟೆಗಳೇ ಸಾಲು. ಸೊ ಅಷ್ಟಿದೆ. ಹಾಗಾಗಿ ಈ ಕನಕದಾಸರು ಆಚರಣೆಗಳನ್ನ ನೆನಪು ಮಾಡಬೇಕು ನಾವು ಅಂತಂದರೆ ಅವರು ಏನು ನಮ್ಮ ಈ ಒಂದು ಸಮಾಜಕ್ಕೆ ಆದರ್ಶಪ್ರಾಯರಾಗಿ ಏನು ಹಾಕ್ಕೊಟ್ಟಿದ್ದಾರೆ, ಆಮೇಲೆ ಏನು ಈ ಜಾತಿ ವಿರುದ್ಧ ಏನು ಹೋರಾಟ ಮಾಡಿದ್ದಾರೆ, ಸೊ ಅದನ್ನೆಲ್ಲ ನಾವು ಮೆಲ್ಕಾಗ್ತಾ ಹೋಗ್ಬೋದು. ಅವ್ರ ಜಯಂತಿಗಳ ಮೂಲಕ ಅವರು ಈ ಸಮಾಜಕ್ಕೆ ಕೊಟ್ಟಿರೋ ಕೊಡುಗೆಗಳನ್ನು ನಾವು ಮೆಲ್ಕಾಗ್ತಾ ಹೋದರೆ ಅದು ಹಿಂದಿನ ಪೀಳಿಗೆ ಗೊತ್ತಾಗ್ತದೆ. ಅವರು ಇಲ್ಲಿ ಇವರೆಲ್ಲ ಮಹಾನ್ ಭಾವರು ಮಹಾನ್ ಸಂತರು ಎಲ್ಲ ಏನು ಮಾಡಿದ್ದಾರೆ ಇದೆಲ್ಲ ಗೊತ್ತಾಗ್ತದೆ. ಈ ರೀತಿ ಆಚರಣೆಗಳು ಮಾಡೋದು ಒಂದು ರೀತಿ ಉತ್ತಮ ಅಂತ ನಾನು ಭಾವಿಸ್ತೇನೆ. ಸೊ ಈ ರೀತಿಯಾಗಿ ನಾವು ಈ ಒಂದು ಇರೋವರೆಗೂ ಈ ಒಂದು ಭೂಮಿ ಇರೋವರೆಗೂ ನಾವು ಇಂಥ ಸಂತರ ಒಂದು ಜನ್ಮ ದಿನಾಚರಣೆಗಳನ್ನ ಆಚರಣೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ